ಯಕ್ಕೇರಿಯ ಶ್ರೀ ವರವಿ ಕನಕ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಯಕ್ಕೇರಿ ಕರೆಯಮ್ಮ ನಗರದ ವರವಿ ಕನಕ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವವು ದೇವಿಗೆ ಪ್ರಾಣ ಪ್ರತಿಷ್ಠಾಪನೆ, ವಿಶೇಷ ಪೂಜೆ ಸಲ್ಲಿಸುವುದರ ಮುಖೇನ ಹಾಗೂ ಹೋಮ ಹವನ ಹಾಗೂ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಮುಖಾಂತರ ಸಕಲ ಪೂಜ್ಯರ ಆಶೀರ್ವಚನದೊಂದಿಗೆ ಅದ್ಧೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಹಲವಾರು ಭಕ್ತಾದಿಗಳು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಿ ಆಶೀರ್ವಾದ ಪಡೆದರು ಮತ್ತು ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಜರುಗಿತು. ಪರಮ ಪೂಜ್ಯ ವೀರೇಂದ್ರ ಮಹಾಸ್ವಾಮಿಗಳು ನಾಗಲಿಂಗೇಶ್ವರ ಸಂಸ್ಥಾನ ಮಠ ನವಲಗುಂದ ಪೂಜ್ಯರಿಗೆ ಭಕ್ತಿಯ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಈಗಾಗಲೇ ತಾವೆಲ್ಲ ಹೋಮದಲ್ಲಿ ಪಾಲ್ಗೊಂಡು ಯಾ ವೀಣಾ ವರಂಗ ಮಂಡಿತಕರ ಯಾ ಶ್ವೇತ ಪದ್ಮಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭುದಿಭಿ ದೇವೈ ಸದಾ ಪೂಜಾ ಸಾಮಾಂಪಾದು ಸರಸ್ವತಿ ಭಗವತಿ ವಿಷಯಾಡ್ಯಾಪ. ಓಂ ಶಾಂತಿ ಶಾಂತಿ ಶಾಂತಿ. ಕ್ಷೇತ್ರಾದಿ ದೇವತೆ ಯಕ್ಕೇರಿ ಕರಿಯಮ್ಮನನ್ನ ಮತ್ತು ಕ್ಷೇತ್ರದ ಅಧಿದೇವತೆ ಸ್ಥಳದೇವತೆ ಆಗಿರತಕ್ಕಂಥ ಲಕ್ಷ್ಮೀ ಅಮ್ಮನನ್ನ ಹೃದಯದಲ್ಲಿ ಧ್ಯಾನಿಸಿಕೊಂಡು ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮೊಹರೆ ಅವರು ಇಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ಅಮ್ಮನ ದೇವಸ್ಥಾನವನ್ನು ಸ್ಥಾಪನೆಯನ್ನ ಮಾಡಿ ಎಲ್ಲ ಸುತ್ತಮುತ್ತ ಹಳ್ಳಿ ಎಲ್ಲ ಭಕ್ತಾದಿಗಳಿಗೆ ಅಮ್ಮನ ಕೃಪೆ, ಅಮ್ಮನ ಆಶೀರ್ವಾದ ಸಿಗಲಿ ತಿಳ್ಕೊಂಡು ಈ ಸ್ಥಾನದೊಳಗೆ ಒಂದು ವಿಶೇಷವಾದಂತ ಯಜ್ಞ ಯಾಗಾದಿಗಳನ್ನ ಮಾಡಿಸಿ ಪಂಡಿತರನ್ನು ಕರೆಸಿ ನಮ್ಮೆಲ್ಲ ಕರೆಸಿ ಮತ್ತು ಊರಿನ ಎಲ್ಲ ಅತಿಥಿಗಳನ್ನ ಕರೆಸಿ ಮತ್ತು ವಿಶೇಷವಾಗಿ ನಮ್ಮ ತಾಲೂಕಿನ ತಹಸೀಲ್ದಾರ್ ಸಾಹೇಬರನ್ನು ಕರೆಸಿ ವಿಶೇಷವಾದಂತ ಕಾರ್ಯಕ್ರಮವನ್ನ ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ಮಹನೀಯರೇ ಮತ್ತೆ ಮಕ್ಕಳ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಬಹಳ ಸುಂದರವಾಗಿ ಪರಮಾತ್ಮ ಈ ಜಗತ್ತಿನೊಳಗ ಸ್ವಾಮಿ ವಿವೇಕಾನಂದರು 3 ಸಂಗತಿಗಳನ್ನ ಬರಬಾರದು ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರ ಏನು ಸಂಗತಿ ಅಂದ್ರೆ, ಮೊದಲನೇದ್ದು ಪರಮಾತ್ಮನ ಎಂದೂ ಮರಿಬಾರದಂತ. ಯಾರನ್ನು ಮರಿಬಾರದು? ಪರಮಾತ್ಮನ ಎಂದೂ ಮರಿಬಾರದಂತ ಮೊದಲನೇದ್ದು. ಎರಡನೇದ್ದು, ಈ ಜಗತ್ತಿನೊಳಗೆ ಯಾರು ಉಪಕಾರಗಳನ್ನ ಮಾಡಿ ಹೋಗ್ಯಾರಲ್ಲ, ಪರೋಪಕಾರಗಳನ್ನ ಯಾರು ಮಾಡ್ಯಾರಲ್ಲ ಅವ್ರನ್ನ ಮರಿಬಾರದಂತ, ಎರಡನೇದಂತ. ಇನ್ನು ಮೂರನೇದ್ದು ಏನ್ ಮರಿಬಾರ್ದಂದ್ರ, ಮುಂದೆ ನಮಗ ಸಾವು ಕಟ್ಟಿಟ್ಟ ಬುತ್ತಿ ಅನ್ನೋದು ಮರಿಬಾರದಂತ. ಏನವು? ಮೊದಲನೇದ್ದು ಪರಮಾತ್ಮನ ಮರಿಬಾರದಂತ, ಎರಡನೇದ್ದು ಈ ಜಗತ್ತಿನೊಳಗೆ ಉಪಕಾರಗಳನ್ನ ಮಾಡಿ ಹೋದಂತ ಮರಿಬಾರದಂತ, ಮೂರನೇದ್ದು ಏನ್ ಮರಿಬಾರದಂತ, ಮುಂದೆ ನಮಗ ಸಾವು ಕಟ್ಟಿಟ್ಟ ಬುತ್ತಿ ಇದನ್ನು ಮರಿಬಾರದಂತ. ಸದಾ ಎಚ್ಚರ ಮುಂದೆ ನಿನ್ನ ಸಾವ ಇತ್ಪ. ಈ ಹುಟ್ಟು ಸಾವುಗಳ ಮಧ್ಯದೊಳಗ ಏನು ಪ್ರಾಪ್ತಿ ಮಾಡ್ಕೋಬೇಕಾಗಿತ್ತು, ನೀನು ಏನು ಗಳಿಸ್ಕೋಬೇಕಾಗೈತಿ, ಏನು ಪಡ್ಕೋಬೇಕಾಗೈತಿ ಅಂತಂದ್ರ ಪುಣ್ಯ ಪುಣ್ಯ ಪುಣ್ಯ. ಅಂದ್ರೆ ಪುಣ್ಯ ಎಲ್ಲೆಲ್ಲಿಂದ ನಮಗೆ ಬರ್ತೈತೆ ಅಂತಂದ್ರ, ಯಜ್ಞ ಯಾಗಾದಿಗಳನ್ನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿ ಆಗ್ತದ. ಅಮ್ಮನ ಕುರಿತು ಉಪಾಸನೆಯನ್ನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿ ಆಗ್ತದ. ದಾನ ಧರ್ಮಾದಿಗಳನ್ನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿ ಆಗ್ತದ. ಒಳ್ಳೊಳ್ಳೆ 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 ಕಾರ್ಯಗಳನ್ನ ನಾವು ಈ ಶರೀರದಿಂದಲಾಗಲಿ, ಮಾನಸಿಕದಿಂದಲಾಗಲಿ, ಭೌತಿಕದಿಂದಲಾಗಲಿ ಈ ಭೂಮಿಯೊಳಗೆ ನಾವು ಒಳ್ಳೊಳ್ಳೆ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡುವಂತ ಹೋದಾಗ ಏನು ಪ್ರಾಪ್ತಿ ಆಗ್ತದ ಅಂದ್ರೆ ಪುಣ್ಯ ಪುಣ್ಯ ಪುಣ್ಯ. ಅದಕ್ಕ ನಾವು ಸತ್ತ ನಂತರ ನಮ್ಮ ಕೂಡ ಬರ್ತಕ್ಕಂಥ 2 ವಸ್ತುಗಳು ಯಾವಪ್ಪ ಅಂತಂದ್ರೆ, ಕೀರ್ತಿ, ಇನ್ನೊಂದು ಪುಣ್ಯ. ಇವೆರಡು ಬರ್ತಾವ ನೋಡ್ರಿ. ಇವೆರಡು ನಮ್ಮ ಹತ್ರ ಬರು. ಧನಾನಿ ಭೂಮೋ ಪಶವಶ್ಯ ಗೋಷ್ಠಿ ಭಾರ್ಯ ಗೃಹದ್ವಾರೆ ಜನ ಸ್ಮಶಾನೆ ಕ್ರಮಾನುಗೋ ಗಚ್ಚತಿ ಜೀವ ಏಕ ಅಂತ ತಿಳ್ಕೊಂಡು ಹೇಳ್ತಾರ. ನಮ್ಮ ಕೂಡ ಬರ್ತಕ್ಕಂಥ 2 ವಸ್ತುಗಳು ಕಾರ್ಯಕ್ರಮದ ಪರಮ ಪೂಜ್ಯ ಶ್ರೀ ಪ್ರಸನ್ನ ದೀಕ್ಷಿತರು ಚಿದಂಬರೇಶ್ವರ ದೇವನ ಸವದತ್ತಿ ಪರಮ ಪೂಜ್ಯರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ್ದಾರೆ. ಸರ್ವಮಂಗಲೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಚಿದಂಬರ ಮಹಾದೇವ ಪಾಹಿ ಮಾಂ ಕರುಣಾಕರ ಸರ್ವಸಿದ್ಧಿ ಪ್ರದಾತಾತ್ಮ ಚಿದಂಬರ ನಮೋಸ್ತುತೆ. ಆರಾಧ್ಯ ದೈವ ನಾಮಗಳನ್ನು ಸಲ್ಲಿಸ್ತಾ ಏಕೆ ಅಮ್ಮನಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸ್ತಾ ಈಗ ತಾನೇ
ನಿರ್ಮಿಸಿರುವ ವೀರೇಂದ್ರ ನಾಗಲಿಂಗ ಸ್ವಾಮಿಗಳ ಮತ್ತು ವೇದಿಕೆ ಅಲಂಕರಿಸಿದಂಥ ಆತ್ಮೀಯರು ಸಹೋದರ ಸಮಾನರಾದಂಥ ಬ್ರಹ್ಮಾನಂದ ಆಶ್ರಮದ ಶಿವಾನಂದ ಮಹಾಸ್ವಾಮಿಗಳೇ ಮತ್ತು ವೇದಿಕೆಯನ್ನು ಅಲಂಕರಿಸಿದಂಥ ಎಲ್ಲ ಗಣ್ಯರೇ ಮಾತೆಯರೇ, ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ವಿ. ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ, ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಂತ. ಯಾರು ಅರ್ಚಕರು ಇರ್ತಾರೋ ಅವರ ಪ್ರಭಾವದ ಕಲ್ಲು ದೇವರಾಗ್ತದೆ. ಹೀಗಾಗಿ ನಾವು ಅರ್ಚಕರಿಗೆ ಬಹಳ ಪ್ರಾಧಾನ್ಯತೆಯನ್ನು ಕೊಡ್ತೀವಿ. ಯಾರು ಮಾಡಿರ್ತಾರೋ, ಯಾರು ನಾವು ಪೂಜಿಸ್ತೀವೋ ಅದಕ್ಕೆ ಬಹಳ ಪ್ರಾಧಾನ್ಯನ ಕೊಡಬೇಕಾಗ್ತದೆ. ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ. ಈಗ ಉದಾಹರಣೆಗೆ ಒಂದೆರಡು ಉದಾಹರಣೆಗಳನ್ನು ನಿಮಗೆ ಕೊಡಬೇಕಾಗಿದೆ. ನಾವು ಈ ಕರೆಂಟ್